ಪ್ರೈಸ್ ದ ಲಾರ್ಡ್. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿರಿ, ಇದರೊಂದಿಗೆ ನಿಮಗೆ ಎಲ್ಲ ಸಿಗುತ್ತದೆ, ನಾಳೆಯ ಚಿಂತೆ ಬೇಡ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ನಾವು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವರಾಗಿ ಅವರ ಸಾಮ್ರಾಜ್ಯಕ್ಕಾಗಿ ನಾವು ತವಕ ಪಡುವಾಗ, ದೇವರಿಗಾಗಿ ನಾವು ಹಂಬಲಿಸುವಾಗ, ದೇವರೊಂದಿಗಿನ ಸಂಬಂಧವನ್ನ ನಾವು ಆ ಒಂದು ಗಟ್ಟಿ ಮಾಡಿಕೊಳ್ಳುವಾಗ, ದೃಢಪಡಿಸಿಕೊಳ್ಳುವಾಗ, ದೇವರ ಕೃಪೆ, ದೇವರ ಕರುಣೆ ನಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಈ ಲೋಕದಲ್ಲಿ ಎಂಥ ಪರಿಸ್ಥಿತಿಯಲ್ಲಿದ್ದರೂ, ಕಷ್ಟ, ಸಂಕಟ, ಹಿಂಸೆ, ಬಾಧೆಗಳಲ್ಲಿ ಸಿಲುಕಿಕೊಂಡಿದ್ದರೂ, ನೀವು ಮೊದಲು ನನ್ನ ಸಾಮ್ರಾಜ್ಯಕ್ಕಾಗಿ, ನನ್ನ ಸಂಬಂಧಕ್ಕಾಗಿ ನೀವು ತವಕ ಪಡಿರಿ. ಆಗಾಯ್ತು ಹೀಗಾಯ್ತು ಎಂಬುದಾಗಿ ಕೊರಗೋದಕ್ಕಿಂತ ಆಗಾಗಿದ್ದನ್ನು ಸರಿಪಡಿಸುವಂತ ದೇವರು ನನ್ನ ಜೊತೆಯಲ್ಲಿದ್ದಾರೆ, ಆ ದೇವರು ನನಗೆ ಬೇಕು ಎಂಬ ದೃಢವಾದ ಭರವಸೆ, ನಂಬಿಕೆ, ವಿಶ್ವಾಸದಲ್ಲಿ ನಾವು ಆ ದೇವರನ್ನ ಅಪ್ಪಿಕೊಳ್ಳುವಾಗ, ದೇವರು ನಮ್ಮನ್ನ ಎಲ್ಲ ಇಕ್ಕಟ್ಟುಗಳಿಂದ, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವಂತ ದೇವರು, ನಮ್ಮ ಅನೇಕ ಚಿಂತೆಗಳಿಗೆ ಉತ್ತರವನ್ನು ಕೊಡುವಂಥ ದೇವರು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ಯಾವಾಗ ದೇವರೊಂದಿಗಿನ ಸಂಬಂಧವನ್ನ ನೀವು ಸತ್ಸಂಬಂಧವಾಗಿ, ಶಾಶ್ವತವಾದ ಸಂಬಂಧವಾಗಿ ಮಾರ್ಪಡಿಸಿಕೊಳ್ಳುತ್ತೀರೋ, ಆಗ ನಿಮಗೆ ನಾಳಿನ ಚಿಂತೆ, ನಾಳೆ ಏನಾಗುತ್ತೋ ನನ್ನ ಜೀವಿತದಲ್ಲಿ, ನಾಳಿನ ಕಾರ್ಯ ಏನು, ನಾಳೆ ಹೇಗಪ್ಪ ಜೀವನ ಅನ್ನುವಂಥ ಆ ಯೋಚನೆಗಳು ನಿಮ್ಮಲ್ಲಿ, ಆಲೋಚನೆಗಳು, ಚಿಂತೆಗಳು ಇರೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ನುಡಿಯುತ್ತಾರೆ. ಆದ್ದರಿಂದ ಪ್ರಿಯರೇ, ನಮ್ಮಲ್ಲಿ ಅನೇಕ ಚಿಂತೆಗಳಿರ್ಬೋದು, ಮಕ್ಕಳನ್ನು ಕುರಿತು, ಅವರ ಭವಿಷ್ಯವನ್ನು ಕುರಿತು, ನಮ್ಮ ಜೀವಿತವನ್ನು ಕುರಿತು, ನಮ್ಮ ಭವಿಷ್ಯವನ್ನು ಕುರಿತು, ನಾಳೆ ಏನು ಮಾಡೋದು, ನಾಳಿನ ಕತೆ ಏನು, ಇದೇ ರೀತಿಯ ಚಿಂತೆಗಳಲ್ಲಿರುವಾಗ ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬ ದೃಢವಾದ ನಂಬಿಕೆಯಲ್ಲಿ ಜೀವಿಸುವಾಗ ದೇವರು ನಮ್ಮನ್ನು ಉನ್ನತವಾದ ಸ್ಥಿತಿಗೆ ತರುವಂಥ ದೇವರು. ಆದ್ದರಿಂದ ದೇವರಲ್ಲಿ ಪರಿಪೂರ್ಣವಾದ ಭರವಸೆಯನ್ನು ಇಟ್ಟು ಆ ದೇವರೊಂದಿಗೆ ನಾವು ಪ್ರಾರ್ಥಿಸುತ್ತಾ, ಅವರ ಪ್ರೀತಿಯನ್ನು ಅನುಭವಿಸುತ್ತಾ ನಾವು ಜೀವಿಸೋಣ. ಪ್ರೈಸ್ ದ ಲಾರ್ಡ್.